ಪ್ರಿಯ ವೀಕ್ಷಕರೇ ನಮಸ್ಕಾರ. ಇಂದು ನಾವು ತಂದಿರುವ ಈ ಸುದ್ದಿ ದೇಶದ ಕುಟುಂಬ ಕಾನೂನು ಇತಿಹಾಸದಲ್ಲಿ ಅತ್ಯಂತ ಮಹತ್ವದ ತೀರ್ಪೊಂದಾಗಿ ಗುರುತಿಸಬಹುದಾದ ಬೆಳವಣಿಗೆ. ವಿಶೇಷವಾಗಿ ಮಹಿಳೆಯರ ಹಕ್ಕುಗಳು, ವಿಧವೆಯರ ಸಾಮಾಜಿಕ ಭದ್ರತೆ ಮತ್ತು ಕುಟುಂಬದ ಜವಾಬ್ದಾರಿಗಳ ಕುರಿತು ಸ್ಪಷ್ಟ ದಿಕ್ಕು ತೋರಿಸುವ ತೀರ್ಪು ಇದಾಗಿದೆ. ವಿಧವೆ ಮಹಿಳೆಯರ ಜೀವನದಲ್ಲಿ ಎದುರಾಗುವ ಆರ್ಥಿಕ ಅಸುರಕ್ಷತೆ, ಕುಟುಂಬದ ಒಳಗಿನ ಸಂಘರ್ಷಗಳು ಮತ್ತು ಕಾನೂನು ಗೊಂದಲಗಳು ಬಹುಕಾಲದಿಂದಲೇ ನಮ್ಮ ಸಮಾಜದಲ್ಲಿ ಚರ್ಚೆಯ ವಿಷಯವಾಗಿವೆ. ಪತಿ ಮರಣ ಹೊಂದಿದ ನಂತರ ವಿಧವೆ ಮಹಿಳೆಗೆ ಯಾರು ಹೊಣೆ? ಅವಳ ಜೀವನಾಂಶವನ್ನು ಯಾರು ಒದಗಿಸಬೇಕು? ಪತಿಯ ಕುಟುಂಬದ ಜವಾಬ್ದಾರಿ ಎಲ್ಲಿಗೆ ಮುಕ್ತಾಯವಾಗುತ್ತದೆ? ಇಂತಹ ಅನೇಕ ಪ್ರಶ್ನೆಗಳು ನ್ಯಾಯಾಲಯಗಳ ಮೆಟ್ಟಿಲೇರಿವೆ. ಈ ಎಲ್ಲಾ ಪ್ರಶ್ನೆಗಳಿಗೆ ಇದೀಗ ದೇಶದ ಉನ್ನತ ನ್ಯಾಯಾಲಯವಾದ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಒಂದು ಸ್ಪಷ್ಟ ಮತ್ತು ಮಾನವೀಯ ಉತ್ತರ ನೀಡಿದೆ. ಸುಪ್ರೀಂ ಕೋರ್ಟ್ ತನ್ನ ಮಹತ್ವದ ತೀರ್ಪಿನಲ್ಲಿ ಹಿಂದೂ ಕಾನೂನಿನ ಪ್ರಕಾರ ವಿಧವೆ ಸೊಸೆಗೆ ತನ್ನ ಮಾವನ ಆಸ್ತಿಯಿಂದ ಜೀವನಾಂಶ ಪಡೆಯುವ ಸಂಪೂರ್ಣ ಹಕ್ಕು ಇದೆ ಎಂದು ಘೋಷಿಸಿದೆ. ಈ ತೀರ್ಪು ಕೇವಲ ಒಂದು ಕುಟುಂಬದ ಪ್ರಕರಣಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಇದು ದೇಶದಾದ್ಯಂತ ಅನೇಕ ವಿಧವೆ ಮಹಿಳೆಯರ ಜೀವನಕ್ಕೆ ನೇರವಾಗಿ ಪ್ರಭಾವ ಬೀರುವ ತೀರ್ಪು ಎಂದು ಕಾನೂನು ತಜ್ಞರು ಅಭಿಪ್ರಾಯಪಡುತ್ತಿದ್ದಾರೆ. ಸುಪ್ರೀಂ ಕೋರ್ಟ್ ತನ್ನ ತೀರ್ಪಿನಲ್ಲಿ ಸ್ಪಷ್ಟವಾಗಿ ಹೇಳಿರುವುದೇನೆಂದರೆ, ಪತಿಯ ಮರಣದ ನಂತರ ವಿಧವೆಯಾದ ಮಹಿಳೆ ತನ್ನ ಮಾವನ ಆಸ್ತಿಯಿಂದ ಜೀವನಾಂಶವನ್ನು ಪಡೆಯಬಹುದು. ಇಲ್ಲಿ ಒಂದು ಅತ್ಯಂತ ಮುಖ್ಯ ಅಂಶವನ್ನು ನ್ಯಾಯಾಲಯ ಒತ್ತಿ ಹೇಳಿದೆ. ಅದೇನೆಂದರೆ, ಮಾವನ ಮರಣದ ಮೊದಲು ಅಥವಾ ನಂತರ ಪತಿ ಮರಣ ಹೊಂದಿದ್ದಾನೆಯೇ ಎಂಬುದು ಜೀವನಾಂಶದ ಹಕ್ಕಿಗೆ ಸಂಪೂರ್ಣವಾಗಿ ಅಪ್ರಸ್ತುತ. ಅಂದರೆ, ಪತಿ ತನ್ನ ತಂದೆ ಜೀವಂತವಾಗಿದ್ದಾಗ ಮರಣ ಹೊಂದಿದನೋ ಅಥವಾ ತಂದೆಯ ಮರಣದ ನಂತರ ಮರಣ ಹೊಂದಿದನೋ ಎಂಬ ಪ್ರಶ್ನೆ ವಿಧವೆ ಸೊಸೆಯ ಜೀವನಾಂಶದ ಹಕ್ಕನ್ನು ನಿರ್ಧರಿಸುವುದಿಲ್ಲ. ಈ ವಿಚಾರದಲ್ಲಿ ಯಾವುದೇ ಗೊಂದಲಕ್ಕೆ ಅವಕಾಶವಿಲ್ಲ ಎಂದು ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸಿದೆ. ಈ ಮಹತ್ವದ ತೀರ್ಪನ್ನು ನೀಡಿರುವ ಪೀಠದಲ್ಲಿ ನ್ಯಾಯಮೂರ್ತಿಗಳಾದ ಪಂಕಜ್ ಮಿಥಲ್ ಮತ್ತು ಎಸ್.ವಿ.ಎನ್. ಭಟ್ಟಿ ಇದ್ದರು. ಅವರು ಹಿಂದೂ ಕುಟುಂಬ ಕಾನೂನಿನ ಪ್ರಮುಖ ಕಾನೂನಾದ ಹಿಂದೂ ಅಡಾಪ್ಷನ್ಸ್ ಆ್ಯಂಡ್ ಮೇಂಟೆನೆನ್ಸ್ ಆಕ್ಟ್ 1956 ಅನ್ನು ಆಳವಾಗಿ ವ್ಯಾಖ್ಯಾನಿಸಿ ಈ ತೀರ್ಪನ್ನು ನೀಡಿದ್ದಾರೆ. ನ್ಯಾಯಮೂರ್ತಿಗಳು ತಮ್ಮ ತೀರ್ಪಿನಲ್ಲಿ ಹಿಂದೂ ದತ್ತು ಮತ್ತು ನಿರ್ವಹಣೆ ಕಾಯ್ದೆಯ ಉದ್ದೇಶವೇ ಕುಟುಂಬದ ಅವಲಂಬಿತರನ್ನು ರಕ್ಷಿಸುವುದು ಎಂದು ವಿವರಿಸಿದ್ದಾರೆ. ಈ ಕಾಯ್ದೆ ಕೇವಲ ಕಾನೂನು ಪದಗಳ ಸಂಗ್ರಹವಲ್ಲ, ಅದು ಸಾಮಾಜಿಕ ನ್ಯಾಯ ಮತ್ತು ಮಾನವೀಯ ಮೌಲ್ಯಗಳನ್ನು ಒಳಗೊಂಡಿದೆ ಎಂದು ಪೀಠ ಅಭಿಪ್ರಾಯಪಟ್ಟಿದೆ. ನ್ಯಾಯಾಲಯವು ಕಾಯ್ದೆಯ ಸೆಕ್ಷನ್ 21 ಮತ್ತು ಸೆಕ್ಷನ್ 22ಗಳ ಬಗ್ಗೆ ವಿವರವಾಗಿ ವಿಶ್ಲೇಷಣೆ ಮಾಡಿದೆ. ಸೆಕ್ಷನ್ 21 ರಡಿಯಲ್ಲಿ ಮೃತ ಹಿಂದೂ ಪುರುಷನ ಅವಲಂಬಿತರ ಪಟ್ಟಿಯಲ್ಲಿ ಮಗನ ವಿಧವೆಯನ್ನು ಸ್ಪಷ್ಟವಾಗಿ ಸೇರಿಸಲಾಗಿದೆ. ಅಂದರೆ, ಕಾನೂನಿನ ದೃಷ್ಟಿಯಲ್ಲಿ ಮಗನ ವಿಧವೆ ಒಬ್ಬ ಅವಲಂಬಿತ ವ್ಯಕ್ತಿ ಎಂಬುದರಲ್ಲಿ ಯಾವುದೇ ಸಂಶಯವಿಲ್ಲ. ಇನ್ನು ಸೆಕ್ಷನ್ 22 ರಡಿಯಲ್ಲಿ ಮೃತ ಪುರುಷನ ಆಸ್ತಿಯಿಂದ ಅವನ ಅವಲಂಬಿತರಿಗೆ ಜೀವನಾಂಶ ಒದಗಿಸುವ ಜವಾಬ್ದಾರಿಯನ್ನು ಅವನ ಉತ್ತರಾಧಿಕಾರಿಗಳ ಮೇಲೆ ವಿಧಿಸಲಾಗಿದೆ. ಇದರರ್ಥ, ಮೃತ ಪುರುಷನ ಎಲ್ಲಾ ಕಾನೂನುಬದ್ಧ ಉತ್ತರಾಧಿಕಾರಿಗಳು ಅವನ ಅವಲಂಬಿತರನ್ನು ಅವನ ಆಸ್ತಿಯಿಂದ ಪೋಷಿಸಬೇಕಾದ ಕಾನೂನು ಕರ್ತವ್ಯ ಹೊಂದಿದ್ದಾರೆ. ನ್ಯಾಯಮೂರ್ತಿ ಪಂಕಜ್ ಮಿಥಲ್ ತಮ್ಮ ತೀರ್ಪಿನಲ್ಲಿ ಈ ಅಂಶವನ್ನು ಬಹಳ ಸರಳವಾಗಿ ವಿವರಿಸಿದ್ದಾರೆ. ಅವರು ಹೇಳಿದಂತೆ, ಕಾನೂನಿನ ಪ್ರಕಾರ ಮೃತ ಪುರುಷನು ಜೀವಂತವಾಗಿದ್ದಾಗ ಯಾರನ್ನು ನಿರ್ವಹಿಸುತ್ತಿದ್ದನೋ ಅಥವಾ ನಿರ್ವಹಿಸುವ ಜವಾಬ್ದಾರಿ ಹೊಂದಿದ್ದನೋ ಆ ಜವಾಬ್ದಾರಿ ಅವನ ಮರಣದ ನಂತರ ಅವನ ಆಸ್ತಿಗೆ ವರ್ಗಾವಣೆಯಾಗುತ್ತದೆ. ಅಂದರೆ, ವ್ಯಕ್ತಿ ಮರಣ ಹೊಂದಿದ್ದರೂ ಅವನ ಕಾನೂನುಬದ್ಧ ಜವಾಬ್ದಾರಿಗಳು ಅವನ ಆಸ್ತಿಯ ಮೂಲಕ ಮುಂದುವರಿಯುತ್ತವೆ. ಈ ತೀರ್ಪಿನ ಮತ್ತೊಂದು ಪ್ರಮುಖ ಅಂಶವೆಂದರೆ, ಮಗನ ಮರಣದ ನಂತರ ಅವಳ ವಿಧವೆ ಸ್ವಂತ ಆದಾಯ ಅಥವಾ ತನ್ನ ಪತಿ ಬಿಟ್ಟುಹೋದ ಆಸ್ತಿಯಿಂದ ತನ್ನನ್ನು ತಾನು ಪೋಷಿಸಿಕೊಳ್ಳಲು ಸಾಧ್ಯವಾಗದಿದ್ದರೆ ಅವಳನ್ನು ಪೋಷಿಸುವ ಜವಾಬ್ದಾರಿ ಮಾವನ ಮೇಲಿದೆ ಎಂದು ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸಿದೆ. ಇಲ್ಲಿ ನ್ಯಾಯಾಲಯವು ಒಂದು ಮಹತ್ವದ ಪ್ರಶ್ನೆಗೆ ಉತ್ತರ ನೀಡಿದೆ. ಅನೇಕ ಪ್ರಕರಣಗಳಲ್ಲಿ ಕೇಳಿಬರುವ ವಾದವೇನೆಂದರೆ, ಸೊಸೆ ತನ್ನ ಮಾವನ ಮರಣದ ನಂತರ ವಿಧವೆಯಾದರೆ ಅವಳಿಗೆ ಜೀವನಾಂಶದ ಹಕ್ಕು ಇದೆ, ಆದರೆ ಮಾವ ಜೀವಂತವಾಗಿದ್ದಾಗ ಪತಿ ಮರಣ ಹೊಂದಿದರೆ ಅವಳಿಗೆ ಆ ಹಕ್ಕು ಇಲ್ಲ ಎಂಬುದು. ಸುಪ್ರೀಂ ಕೋರ್ಟ್ ಈ ವಾದವನ್ನು ಸಂಪೂರ್ಣವಾಗಿ ತಳ್ಳಿಹಾಕಿದೆ. ನ್ಯಾಯಾಲಯವು ಹೇಳಿದಂತೆ, ಸೊಸೆ ತನ್ನ ಮಾವನ ಮರಣದ ಮೊದಲು ವಿಧವೆಯಾದಳೋ ಅಥವಾ ನಂತರ ವಿಧವೆಯಾದಳೋ ಎಂಬ ಆಧಾರದ ಮೇಲೆ ಅವಳ ಜೀವನಾಂಶದ ಹಕ್ಕನ್ನು ನಿರಾಕರಿಸಲು ಕಾನೂನಿನಲ್ಲಿ ಯಾವುದೇ ನಿಬಂಧನೆ ಇಲ್ಲ. ಅಂದರೆ, ಈ ವಿಚಾರದಲ್ಲಿ ಯಾವುದೇ ವ್ಯತ್ಯಾಸ ಮಾಡುವ ಅವಕಾಶವೇ ಇಲ್ಲ ಎಂದು ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸಿದೆ. ಈ ಮಹತ್ವದ ತೀರ್ಪಿನ ಹಿನ್ನೆಲೆ ಒಂದು ಕೌಟುಂಬಿಕ ವಿವಾದದಿಂದ ಉದ್ಭವಿಸಿದೆ.
ಈ ಪ್ರಕರಣ ಮಹೇಂದ್ರ ಪ್ರಸಾದ್ ಎಂಬ ವ್ಯಕ್ತಿಯ ಆಸ್ತಿಗೆ ಸಂಬಂಧಿಸ. ಮಹೇಂದ್ರ ಪ್ರಸಾದ್ ಡಿಸೆಂಬರ್ ತಿಂಗಳಲ್ಲಿ 2021ರಲ್ಲಿ ನಿಧನರಾದರು. ಅವರ ಮರಣದ ನಂತರ ಅವರ ಆಸ್ತಿ ಕುಟುಂಬದ ಉತ್ತರಾಧಿಕಾರಿಗಳ ನಡುವೆ ಹಂಚಿಕೆ ವಿಚಾರ ಚರ್ಚೆಗೆ ಬಂದಿತು. ದುರದೃಷ್ಟವಶಾತ್ ಮಹೇಂದ್ರ ಪ್ರಸಾದ್ ಅವರ ಮಗ ರಂಜಿತ್ ಸರ್ಮಾ ಕೂಡ ಮಾರ್ಚ್ ತಿಂಗಳಲ್ಲಿ 2023ರಲ್ಲಿ ನಿಧನರಾದರು. ರಂಜಿತ್ ಅವರ ಪತ್ನಿ ಗೀತಾ ಶರ್ಮಾ ಈ ಪ್ರಕರಣದ ಪ್ರಮುಖ ಅರ್ಜಿದಾರರಾಗಿದ್ದಾರೆ. ಪತಿ ಮರಣದ ನಂತರ ಗೀತಾ ಶರ್ಮಾ ತಮ್ಮ ಜೀವನ ನಿರ್ವಹಣೆಗೆ ಯಾವುದೇ ಸ್ವಂತ ಆದಾಯ ಅಥವಾ ಸಾಕಷ್ಟು ಆಸ್ತಿ ಇಲ್ಲದ ಕಾರಣ ತಮ್ಮ ಮಾವನ ಆಸ್ತಿಯಿಂದ ಜೀವನಾಂಶ ನೀಡಬೇಕು ಎಂದು ಕುಟುಂಬ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿದರು. ಅವರ ವಾದದ ಪ್ರಕಾರ ಅವರು ಹಿಂದೂ ಕಾನೂನಿನ ಅಡಿಯಲ್ಲಿ ಅವಲಂಬಿತ ವ್ಯಕ್ತಿಯಾಗಿದ್ದು ಜೀವನಾಂಶ ಪಡೆಯುವ ಹಕ್ಕು ಹೊಂದಿದ್ದಾರೆ. ಆದರೆ ಕುಟುಂಬ ನ್ಯಾಯಾಲಯ ಆರಂಭದಲ್ಲಿ ಈ ಅರ್ಜಿಯನ್ನು ವಜಾ ಮಾಡಿತು. ಕುಟುಂಬ ನ್ಯಾಯಾಲಯ ನೀಡಿದ ಕಾರಣ ಏನೆಂದರೆ ಗೀತಾ ಶರ್ಮಾ ತಮ್ಮ ಮಾವನ ಮರಣದ ಸಮಯದಲ್ಲಿ ವಿಧವೆಯಾಗಿರಲಿಲ್ಲ, ಆದ್ದರಿಂದ ಅವರನ್ನು ಅವಲಂಬಿತರೆಂದು ಪರಿಗಣಿಸಲು ಸಾಧ್ಯವಿಲ್ಲ ಎಂಬುದಾಗಿತ್ತು. ಈ ನಿರ್ಧಾರದಿಂದ ಅಸಮಾಧಾನಗೊಂಡ ಗೀತಾ ಶರ್ಮಾ ಹೈಕೋರ್ಟ್ ಮೆಟ್ಟಿಲೇರಿದರು. ಹೈಕೋರ್ಟ್ ಈ ಪ್ರಕರಣವನ್ನು ಪರಿಶೀಲಿಸಿ ಕುಟುಂಬ ನ್ಯಾಯಾಲಯದ ನಿರ್ಧಾರವನ್ನು ರದ್ದುಪಡಿಸಿತು. ಹೈಕೋರ್ಟ್ ಅಭಿಪ್ರಾಯದಂತೆ ಹಿಂದೂ ದತ್ತು ಮತ್ತು ನಿರ್ವಹಣೆ ಕಾಯ್ದೆಯ ಪ್ರಕಾರ ವಿಧವೆ ಸೊಸೆಯ ಜೀವನಾಂಶದ ಹಕ್ಕನ್ನು ಮಾವನ ಮರಣದ ಸಮಯದ ಸ್ಥಿತಿಗತಿಗಳ ಆಧಾರದ ಮೇಲೆ ನಿರಾಕರಿಸಲು ಸಾಧ್ಯವಿಲ್ಲ. ಹೈಕೋರ್ಟ್ ತೀರ್ಪಿನಿಂದ ಅಸಮಾಧಾನಗೊಂಡ ಇತರ ಕುಟುಂಬ ಸದಸ್ಯರು, ಅಂದರೆ ಮಹೇಂದ್ರ ಪ್ರಸಾದ್ ಅವರ ಇತರ ಉತ್ತರಾಧಿಕಾರಿಗಳು, ಈ ವಿಷಯವನ್ನು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯ ಮೂಲಕ ತೆಗೆದುಕೊಂಡು ಹೋದರು. ಅವರು ಹೈಕೋರ್ಟ್ ತೀರ್ಪು ತಪ್ಪಾಗಿದೆ ಎಂದು ವಾದಿಸಿದರು. ಈ ಮೇಲ್ಮನವಿಯನ್ನು ಪರಿಶೀಲಿಸಿದ ಸುಪ್ರೀಂ ಕೋರ್ಟ್ ಇದೀಗ ತನ್ನ ಅಂತಿಮ ಮತ್ತು ಮಹತ್ವದ ತೀರ್ಪನ್ನು ನೀಡಿದೆ. ಸುಪ್ರೀಂ ಕೋರ್ಟ್ ಹೈಕೋರ್ಟ್ ತೀರ್ಪನ್ನು ಸಮರ್ಥಿಸಿದ್ದು, ವಿಧವೆ ಸೊಸೆಗೆ ಜೀವನಾಂಶ ಪಡೆಯುವ ಹಕ್ಕು ಇದೆ ಎಂಬುದನ್ನು ಪುನರುಚ್ಚರಿಸಿದೆ. ಈ ತೀರ್ಪಿನ ಸಾಮಾಜಿಕ ಪರಿಣಾಮಗಳು ಬಹಳ ಆಳವಾದವು. ನಮ್ಮ ಸಮಾಜದಲ್ಲಿ ಅನೇಕ ವಿಧವೆ ಮಹಿಳೆಯರು ಕುಟುಂಬದ ಬೆಂಬಲವಿಲ್ಲದೆ ಜೀವನ ನಡೆಸುತ್ತಿದ್ದಾರೆ. ಪತಿ ಮರಣದ ನಂತರ ಕೆಲವೊಮ್ಮೆ ಕುಟುಂಬದ ಆಸ್ತಿಯಲ್ಲಿ ಅವರಿಗೆ ಯಾವುದೇ ಪಾಲು ನೀಡಲಾಗುವುದಿಲ್ಲ. ಇಂತಹ ಸಂದರ್ಭಗಳಲ್ಲಿ ಜೀವನಾಂಶವೇ ಅವರ ಬದುಕಿನ ಏಕೈಕ ಆಧಾರವಾಗಿರುತ್ತದೆ. ಸುಪ್ರೀಂ ಕೋರ್ಟ್ ಈ ತೀರ್ಪಿನ ಮೂಲಕ ಒಂದು ಸ್ಪಷ್ಟ ಸಂದೇಶವನ್ನು ನೀಡಿದೆ. ಕುಟುಂಬದ ಆಸ್ತಿ ಕೇವಲ ಪುರುಷ ಉತ್ತರಾಧಿಕಾರಿಗಳಿಗೆ ಮಾತ್ರವಲ್ಲ, ಆ ಕುಟುಂಬದ ಅವಲಂಬಿತರಾದ ಮಹಿಳೆಯರಿಗೂ ನ್ಯಾಯ ಮತ್ತು ಭದ್ರತೆ ಒದಗಿಸಬೇಕು ಎಂಬುದೇ ಕಾನೂನಿನ ಉದ್ದೇಶ. ಇದೀಗ ಒಂದು ಕಲ್ಪಿತ ಉದಾಹರಣೆಯನ್ನು ಗಮನಿಸೋಣ. ಒಂದು ಕುಟುಂಬದಲ್ಲಿ ತಂದೆ, ಮಗ ಮತ್ತು ಸೊಸೆ ಇದ್ದಾರೆ ಎಂದು ಊಹಿಸೋಣ. ಮಗ ದುರ್ಘಟನೆಯಲ್ಲಿ ಮರಣ ಹೊಂದಿದನು. ಸೊಸೆಗೆ ಸ್ವಂತ ಆದಾಯವಿಲ್ಲ. ತಂದೆಯ ಆಸ್ತಿಯಿಂದಲೇ ಕುಟುಂಬದ ಜೀವನ ನಡೆಯುತ್ತಿತ್ತು. ಇಂತಹ ಸಂದರ್ಭದಲ್ಲಿ ಸೊಸೆಗೆ ತಂದೆಯ ಆಸ್ತಿಯಿಂದ ಜೀವನಾಂಶ ಸಿಗಬೇಕು ಎಂಬುದನ್ನು ಈ ತೀರ್ಪು ಸ್ಪಷ್ಟವಾಗಿ ಹೇಳುತ್ತದೆ, ತಂದೆ ಜೀವಂತವಾಗಿರಲಿ ಅಥವಾ ಇಲ್ಲದಿರಲಿ. ಈ ತೀರ್ಪು ಮುಂದಿನ ದಿನಗಳಲ್ಲಿ ಕುಟುಂಬ ನ್ಯಾಯಾಲಯಗಳು, ಹೈಕೋರ್ಟ್ಗಳು ಮತ್ತು ಇತರ ನ್ಯಾಯಾಲಯಗಳಿಗೆ ಮಾರ್ಗದರ್ಶಕ ತೀರ್ಪಾಗಲಿದೆ. ವಿಧವೆ ಸೊಸೆಯ ಜೀವನಾಂಶದ ಹಕ್ಕಿನ ಕುರಿತಂತೆ ಯಾವುದೇ ಗೊಂದಲ ಉಳಿಯದಂತೆ ಈ ತೀರ್ಪು ಸ್ಪಷ್ಟ ದಿಕ್ಕು ತೋರಿಸಿದೆ. ಒಟ್ಟಾರೆ ಹೇಳಬೇಕಾದರೆ ಸುಪ್ರೀಂ ಕೋರ್ಟ್ ನೀಡಿರುವ ಈ ತೀರ್ಪು ಕೇವಲ ಕಾನೂನು ತೀರ್ಪಲ್ಲ, ಇದು ಸಾಮಾಜಿಕ ನ್ಯಾಯದ ಘೋಷಣೆ. ಇದು ಮಹಿಳೆಯರ ಗೌರವ, ಭದ್ರತೆ ಮತ್ತು ಮಾನವೀಯತೆಯನ್ನು ರಕ್ಷಿಸುವ ಒಂದು ಮಹತ್ವದ ಹೆಜ್ಜೆ. ಈ ತೀರ್ಪಿನ ಪರಿಣಾಮವಾಗಿ ಮುಂದಿನ ದಿನಗಳಲ್ಲಿ ಕುಟುಂಬ ಕಾನೂನು ಸಂಬಂಧಿತ ಅನೇಕ ಪ್ರಕರಣಗಳಲ್ಲಿ ಮಹಿಳೆಯರ ಹಕ್ಕುಗಳಿಗೆ ಹೆಚ್ಚಿನ ಬಲ ಸಿಗುವ ನಿರೀಕ್ಷೆಯಿದೆ. ಈ ಮಹತ್ವದ ಕಾನೂನು ಬೆಳವಣಿಗೆಗೆ ಸಂಬಂಧಿಸಿದ ಮುಂದಿನ ಎಲ್ಲಾ ವಿಶ್ಲೇಷಣೆಗಳು, ಪರಿಣಾಮಗಳು ಮತ್ತು ಉಪಯುಕ್ತ ಮಾಹಿತಿಯನ್ನು ನಾವು ನ್ಯೂಸ್ ಫಾರ್ ಕರ್ನಾಟಕ ಮೂಲಕ ನಿಮಗೆ ನಿರಂತರವಾಗಿ ತಲುಪಿಸುತ್ತೇವೆ. ಧನ್ಯವಾದಗಳು.